ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಮರ್ಷಿಯಲ್ ಗ್ಯಾಸ್ ಕೊಡೋದಕ್ಕಾಗಲ್ಲ ಅಂತ ಹೇಳಿದ್ದ ಕೇಂದ್ರ ಸರ್ಕಾರ ಹೋಟೆಲ್ ಉದ್ಯಮದ ಆಗ್ರಹಕ್ಕೆ ಮಣಿದು 20% ಕೊಡೋದಕ್ಕೆ ಸೂಚನೆ ಕೊಟ್ಟಿತ್ತು. ಆದರೆ ಇದು ಆನೆ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ. ಹೋಟೆಲ್ ಮಾಲೀಕರ ಅಸಮಾಧಾನಕ್ಕೂ ಇದು ಕಾರಣ ಆಗಿದೆ. ರಾಜ್ಯದಲ್ಲಿ ನಿತ್ಯ 44,000 ವಾಣಿಜ್ಯ ಸಿಲಿಂಡರ್ಗೆ ಬೇಡಿಕೆ. 40,000 ಹೋಟೆಲ್ಗೆ ಕೇವಲ 1,000 ಸಿಲಿಂಡರ್ ಪೂರೈಕೆ. 1,000 ಸಿಲಿಂಡರ್ ಯಾರಿಗೆ ಸಾಲುತ್ತೆ ಎಂದ ಹೋಟೆಲ್ ಮಾಲೀಕರು. ಕೇವಲ 1,000 ಗ್ಯಾಸ್ ಸಿಲಿಂಡರ್ ಇಡೀ ಕರ್ನಾಟಕಕ್ಕೆ ಇದು ಖಂಡಿತ ಊಟೋಪಚಾರ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯವಾಗುವುದಿಲ್ಲ. ಯುದ್ಧದ ಎಫೆಕ್ಟ್ ಯಾವ ಪರಿಸ್ಥಿತಿ ತಂದಿಟ್ಟಿದೆ ನೋಡಿ. ಆನೆ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಎಂಬಂತಾಗಿದೆ. ಬೇಡಿಕೆ ಬೃಹತ್ ಆಗಿದೆ, ಆದರೆ ಸಿಗ್ತಿರೋದು ಮಾತ್ರ ಅಲ್ಪ ಸ್ವಲ್ಪ. ಹೌದು, ಗಲ್ಫ್ ರಾಷ್ಟ್ರದಲ್ಲಾಗ್ತಿರೋ ಯುದ್ಧ ರಾಜ್ಯದಲ್ಲಿ ಸಿಲಿಂಡರ್ ಅಭಾವಕ್ಕೆ ಕಾರಣವಾಗಿದೆ. ಕಳೆದ 7 ದಿನದಿಂದ ಗ್ಯಾಸ್ ಪೂರೈಕೆಯಾಗದೆ ಹೋಟೆಲ್ಗಳು ಬಂದ್ ಆಗಿವೆ. ಹೀಗಾಗಿ ತೈಲ ಕಂಪನಿಗಳ ಜೊತೆ ಆಹಾರ ಸಚಿವ ಮುನಿಯಪ್ಪ ಸಭೆ ನಡೆಸಿದ್ದು ಹೋಟೆಲ್ಗಳಿಗೆ ಪ್ರತಿದಿನ ಕೇವಲ 1,000 ಸಿಲಿಂಡರ್ ಪೂರೈಕೆ ಮಾಡಲು ನಿರ್ಧರಿಸಲಾಗಿದೆ. ಸುಮಾರು 9,500 ಸಿಲಿಂಡರನ್ನು ಪ್ರತಿದಿನ ಪ್ರತಿದಿನ ಖರ್ಚು ಮಾಡೋಕ್ಕೆ ಇವತ್ತು ಕೇಂದ್ರ ಸರ್ಕಾರ ಅವಕಾಶ ಕೊಟ್ಟಿದೆ. ಮತ್ತು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ಸು 3 ಕಂಪನಿಗಳು ಹಂಚಿಕೊಂಡು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಹಾಸ್ಪಿಟಲ್ಸ್, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್, ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ, ಸೀಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ, ಫಿಶರೀಸ್ ಇಂಡಸ್ಟ್ರಿ, ಏರ್ಲೈನ್ಸ್, ರೈಲ್ವೆ ಕ್ಯಾಂಟೀನ್ಸ್, ಇಂಥ ಕ್ಯಾಂಟೀನ್ಸ್ಗೆ ನಾವು 100% ಕೊಡೋದು ಅಂತ ಈ ಸಭೆಯಲ್ಲಿ ತೀರ್ಮಾನ ಆಗಿದೆ. ಹೋಟೆಲ್ ಮಾಲೀಕರಿಗೆ ಅವಕಾಶ ಇದೆ, ಅವರು ಎಲೆಕ್ಟ್ರಿಸಿಟಿಯನ್ನು ಉಪಯೋಗಿಸಬೇಕು. ಅವೈಲಬಿಲಿಟಿ ಎಷ್ಟು ಇದೆ, ಈ ಎಸೆನ್ಷಿಯಲ್ ಸರ್ವಿಸಸ್ ಬಿಟ್ಟರೆ ಇನ್ನು 1,000 ಸಿಲಿಂಡ್ರು ಒಂದು ದಿನಕ್ಕೆ ನಮಗೆ ಅವಕಾಶ ಇದೆ. ಇದನ್ನು ಎಂಟೈರ್ ಹೋಟ್ಲ್ ಇಂಡಸ್ಟ್ರಿ ಅವರಿಗೆ ಕೊಡ್ತೇವೆ. ಏನೆಲ್ಲ ಸರ್ವಿಸ್ ಮಾಡೋರ್ಗೆ ಊಟ ಮಾಡ್ಕೊಳ್ಳೋಕೆ ಅವಕಾಶ ಆಗ್ಬೋದು ಅಂತ ಅನಿಸುತ್ತೆ ನನಗೆ. ಎಸ್, ಕೇಂದ್ರ ಸರ್ಕಾರದ ಸೂಚನೆಯಂತೆ 20% ಅಂದರೆ ನಿತ್ಯ 9,500 ಸಿಲಿಂಡರ್ ಪೂರೈಸಲು ಅವಕಾಶವಿದೆ ಎಂದಿರೋ ಮುನಿಯಪ್ಪ ಅದನ್ನೇ ಅಗತ್ಯ ಸೇವೆಗಳು, ಹೋಟೆಲ್ಗಳು, ಆಟೋಗಳಿಗೆ ಹಂಚಿದ್ದಾರೆ. ಹೋಟೆಲ್ಗಳಿಗೆ ಅತಿ ಕಡಿಮೆ ಅಂದರೆ ಕೇವಲ 1,000 ಸಿಲಿಂಡರ್ ಪೂರೈಕೆ ಮಾಡ್ತಿರೋದು ಆನೆ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಅಂತಾಗಿದೆ. ಅದೇಕೆ ಅಂತೀರಾ? ಅದನ್ನೇ ತೋರಿಸ್ತೇವೆ ನೋಡಿ. ಬೆಂಗಳೂರಿನಲ್ಲಿ 40,000ಕ್ಕೂ ಹೆಚ್ಚು ಹೋಟೆಲ್ಗಳಿವೆ. ಈ ಹೋಟೆಲ್ನವರಿಗೆ ಪ್ರತಿದಿನ ಅಂದಾಜು 25,000 ಸಿಲಿಂಡರ್ ಬೇಕು. ಆದರೆ ಈಗ ಸದ್ಯ ಪ್ರತಿದಿನ 1,000 ಸಿಲಿಂಡರ್ ಪೂರೈಸಲು ನಿರ್ಧರಿಸಲಾಗಿದೆ. ಈ ಸಿಲಿಂಡರ್ ಯಾರಿಗೆ ಸಾಲುತ್ತೆ ಅಂತ ಹೋಟೆಲ್ ಮಾಲೀಕರು ಹೇಳ್ತಿದ್ದಾರೆ. ಎಸೆನ್ಷಿಯಲ್ ಸರ್ವಿಸ್ ಅಡಿಯಲ್ಲಿ ಬರುವಂಥ ನಮ್ಮ ಹೋಟೆಲ್ ಉದ್ಯಮಕ್ಕೆ ಕೇವಲ 1,000 ಗ್ಯಾಸ್ ಸಿಲಿಂಡರ್ ಇಡೀ ಕರ್ನಾಟಕಕ್ಕೆ 1,000 ಗ್ಯಾಸ್ ಸಿಲಿಂಡರ್ ಕೊಡಲಾಗುವುದು ಎನ್ನುವಂಥ ಪ್ರಕಟಣೆ ಹಾಗೂ ನೋಟಿಫಿಕೇಶನ್ ಅನ್ನು ಕಳಿಸಿರ್ತಾರೆ. ಅಂದರೆ ಕೇವಲ 2% ಗ್ಯಾಸ್ ನಮಗೆ ಒದಗಿ ಬರ್ತಾ ಇದೆ. ಇದು ಖಂಡಿತ ಯಾವುದೇ ತಿಂಡಿ ಮಾಡಲಿಕ್ಕೆ, ಯಾವುದೇ ಊಟೋಪಚಾರ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯವಾಗುವುದಿಲ್ಲ. 9,500 ಸಿಲಿಂಡರ್ನಲ್ಲಿ ಹೋಟೆಲ್ನವರಿಗೆ 1,000 ಸಿಲಿಂಡರ್ ಪೂರೈಸಬಹುದು ಎಂದಿರೋ ಮುನಿಯಪ್ಪ ಉಳಿದ ಲೆಕ್ಕವನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಪ್ರತಿನಿತ್ಯ 44,000 ಕಮರ್ಷಿಯಲ್ ಸಿಲಿಂಡರ್ ಬಳಕೆಯಾಗುತ್ತೆ. ಇದರಲ್ಲಿ 20% ಕಮರ್ಷಿಯಲ್ಗೆ ಬಳಸಬಹುದು. ಅಂದರೆ ಸಿಗೋದು ಕೇವಲ 9,500 ಸಿಲಿಂಡರ್ ಮಾತ್ರ. ಇದರಲ್ಲಿ ಆಸ್ಪತ್ರೆ ಸೇರಿ ಅಗತ್ಯ ಸೇವೆಗಳು, ಫಾರ್ಮಸಿಗೆ 100% ಅಂದರೆ ಬೇಡಿಕೆ 4,200 ಸಿಲಿಂಡರ್ ಇದ್ದು ಅಷ್ಟನ್ನು ಪೂರೈಸಲು ನಿರ್ಧರಿಸಲಾಗಿದೆ. ಹಾಗೆಯೇ ಸರ್ಕಾರಿ ಸಂಸ್ಥೆಗಳು, ಬಸ್ ಸ್ಟ್ಯಾಂಡ್, ಇಂದಿರಾ ಕ್ಯಾಂಟೀನ್, ಕೆಎಂಎಫ್, ಏರ್ಪೋರ್ಟ್, ರೈಲ್ವೆ ಕ್ಯಾಂಟೀನ್ಗಳಿಗೆ ಬೇಡಿಕೆಗೆ ತಕ್ಕಂತೆ 1,200 ಸಿಲಿಂಡರ್ ವಿತರಿಸಲು ನಿರ್ಧರಿಸಲಾಗಿದೆ. ಒಟ್ಟಾರೆ 5,200 ಅಗತ್ಯ ಸೇವೆಗೆ, ಹೋಟೆಲ್ಗೆ 1,000. ಈ ನಡುವೆ ಕಾಂಗ್ರೆಸ್ ಬಿಜೆಪಿ ನಡುವೆ ಗ್ಯಾಸ್ ಸಿಲಿಂಡರ್ ಗುದ್ದಾಟ ಶುರುವಾಗಿದೆ. ಸಮಸ್ಯೆ ಬಗ್ಗೆ ಮೊದಲೇ ತಿಳಿದುಕೊಳ್ಳಬೇಕು ಅಂತ ಕೇಂದ್ರದತ್ತ ಪ್ರಿಯಾಂಕರ್ಗೆ ಪಂಚ್ ಕೊಟ್ಟಿದ್ರೆ ಇದು ತಾತ್ಕಾಲಿಕ ಅಂತ ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ. ಕೇಂದ್ರ ಸರ್ಕಾರ LPGದಿರ್ಬೋದು, CNGದಿರ್ಬೋದು, ಫರ್ಟಿಲೈಸರ್ದಿರ್ಬೋದು ಶಾರ್ಟೇಜ್ ಉಂಟಾಗುತ್ತೆ, ಇದರಲ್ಲಿ ಇದೊಂದು ಸಮಸ್ಯೆ ಉದ್ಭವ ಆಗುತ್ತೆ ಅಂತ ಫಸ್ಟ್ ಅವರು ತಿಳ್ಕೋಬೇಕು. ನಮಗಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಇದು ತಾತ್ಕಾಲಿಕವಾದ ಒಂದು ಆಗಿರ್ತಕ್ಕಂಥ ಸಮಸ್ಯೆ. ಈ ಸಮಸ್ಯೆಗೆ ಭಾರತ ದೇಶ, ಕರ್ನಾಟಕ ಕಾರಣವಲ್ಲ. ಈ ಸಿಲಿಂಡರ್ ಅಭಾವದ ಮಧ್ಯೆ ಸಚಿವ HK ಪಾಟೀಲ್ ತಂದೆ KH ಪಾಟೀಲ್ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ 8 ಸಿಲಿಂಡರ್ ಪೂರೈಕೆಯಾಗಿದೆ.
ಗದಗನ ಕಾಟನ್ ಸೇಲ್ ಸೊಸೈಟಿಯಲ್ಲಿ ಕಾರ್ಯಕ್ರಮ ನಡೆದಿದ್ದು, ಯಾರಿಗೋ ಸಿಗದ ಸಿಲಿಂಡರ್ ಇವರಿಗೆ ಹೇಗೆ ಸಿಕ್ತು ಅನ್ನೋ ಪ್ರಶ್ನೆ ಮೂಡಿದೆ. ಅರುಣ್, ವಿನಯ್, ಕಿರಣ್ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.